ಇನ್ನು ಭಾವನ ಬದಲು ಭಾಮೈದನಿಗೆ ಚಾನ್ಸ್ ಕೊಡ್ತಾರೆ ಮೋದಿ ಅನ್ನುವಂತಹ ವಿಚಾರಗಳು ಕೂಡ ಬಹಳ ಸ್ಪಷ್ಟವಾಗಿ ಜೋರಾಗಿ ಕೇಳಿ ಬರ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ HD ಕುಮಾರಸ್ವಾಮಿ ರೀ ಎಂಟ್ರಿ ಆಗೋದು ಬಹುತೇಕ ಫಿಕ್ಸ್. ಇದಕ್ಕಾಗಿ ಕೇಂದ್ರ ಸಚಿವ ಸ್ಥಾನ ತೊರೆಯಲು ಕುಮಾರಸ್ವಾಮಿ ತಯಾರಾಗಿದ್ದಾರೆ. HDK ಬದಲು ಬಾಬಾ CN ಮಂಜುನಾಥ್ಗೆ ಚಾನ್ಸ್ ಸಿಗುವ ಸಾಧ್ಯತೆ. ರಾಜ್ಯ ಬಿಜೆಪಿಯಲ್ಲಿ ಸೋಮಣ್ಣಗೆ ಮಹತ್ವದ ಹುದ್ದೆ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೀಗಾಗಿ ಮೋದಿ ಸಂಪುಟದಿಂದ ಬಹುತೇಕ ಸೋಮಣ್ಣ ಔಟ್ ಆಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೋಮಣ್ಣ ಬದಲು ಯಾರು ರೇಸಲ್ಲಿದ್ದಾರೆ, ಯಾರಿಗೆ ಚಾನ್ಸ್ ಕೊಡ್ತಾರೆ? ಬೊಮ್ಮಾಯಿ ಇಲ್ವೇ ರಾಘವೇಂದ್ರ? ಕೇಂದ್ರದಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳುವಂತಹ ತಾಕತ್ತಿರುವಂಥವ್ರು. ರೇಸಲ್ಲಿ ಕಾಣಿಸಿಕೊಂಡಂತಹ ಗೋವಿಂದ ಕಾರಜೋಳ ಮತ್ತು PC ಮೋಹನ್. ಯಾರಿಗೆ ಶಾಕ್, ಯಾರಿಗೆ ಚಾನ್ಸ್? ಈಗ ಸಂಪೂರ್ಣವಾಗಿ ಇದೆ ಚರ್ಚೆ. ಬಸವರಾಜ ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ? ಕುಮಾರಸ್ವಾಮಿ ಅವರು ಈಗ ಕೈಗಾರಿಕಾ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಒಂದು ವೇಳೆ ಸ್ಟೇಟ್ ಪಾಲಿಟಿಕ್ಸ್ಗೆ ಎಂಟ್ರಿ ಆದರೆ ಯಾರಿಗೆ ಸಿಗುತ್ತೆ ಅವರ ಒಂದು ಖಾತೆ, ಅಥವಾ ಕೇಂದ್ರದಲ್ಲಿ ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ರೀಪ್ಲೇಸ್ಮೆಂಟ್ ಆಗಬೇಕಲ್ವಾ? ಆ ರೀಪ್ಲೇಸ್ಮೆಂಟ್ ಹೆಂಗಾಗುತ್ತೆ ಅಂತ. ಇನ್ನೊಂದು ಕಡೆ ರೈಲ್ವೆ ಮಂತ್ರಿ, ರಾಜ್ಯ ರೈಲ್ವೆ ಮಂತ್ರಿಯಾಗಿ ಸೋಮಣ್ಣ ಅವರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಸೋಮಣ್ಣ ಅವರಿಗೆ ಈಗ ರಾಜ್ಯದ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟೋದಕ್ಕೆ ಕೇಂದ್ರ ಎಲ್ಲೋ ಒಂದು ಕಡೆ ತಯಾರಿ ಮಾಡ್ಕೊಂಡಿದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಯಾರನ್ನ ರೆಕಮೆಂಡ್ ಮಾಡ್ತಾರೆ? ತಾವು ಸ್ಟೇಟ್ ಪಾಲಿಟಿಕ್ಸ್ಗೆ ಬಂದರೆ ತಮ್ಮ ಒಂದು ಸ್ಥಾನಕ್ಕೆ ಅಥವಾ ಏನು ಈ ಮೈತ್ರಿ ಮಾಡ್ಕೊಂಡಿದಾರಲ್ಲ ಅದಕ್ಕಾದರೂ ಕೂಡ ಯಾರನ್ನಾದರೂ ಒಬ್ಬರನ್ನ ರೀಪ್ಲೇಸ್ಮೆಂಟ್ ಮಾಡಬೇಕಲ್ವ ತಮ್ಮ ಪಕ್ಷದ ಪ್ರತಿನಿಧಿಯಾಗಿ ಕೇಂದ್ರದಲ್ಲಿ. ಕುಮಾರಸ್ವಾಮಿ ಯಾರನ್ನ ಸಜೆಸ್ಟ್ ಮಾಡ್ತಾರೆ? ಬಹುತೇಕರು ಅನ್ಕೊಂಡಿರ್ತಾರೆ ಮಲ್ಲೇಶ್ ಗೌಡ್ರನ್ನ ನೇಮಕ ಮಾಡಬಹುದು. ಯಾಕಂತಂದರೆ JDS ಪಕ್ಷದ ನಾಯಕರಾಗಿರುವಂಥದ್ರಿಂದ ಮಲ್ಲೇಶ್ ಅವರನ್ನ ನೇಮಕ ಮಾಡಬಹುದು ಅಂತ. ಆದರೆ ಸದ್ಯದ ಮಟ್ಟಿನ ಸುದ್ದಿ ಏನು ಅಂತಂದರೆ ಮೋದಿ ಕ್ಯಾಬಿನೆಟ್ನಲ್ಲಿ ಭಾಮೈದರ ಜಟಾಪಟಿ ಆಗುತ್ತೆ. ಇಬ್ಬರೂ ಕೂಡ ಒಗ್ಗೂಡಿ ಮತ್ತೆ ಮೋದಿ ಸಂಪುಟದಲ್ಲಿ ಹೆಸರನ್ನು ಉಳಿಸ್ಕೊಳ್ತಾರೆ, ಕುಟುಂಬದ ಹೆಸರನ್ನು ಉಳಿಸ್ಕೊಳ್ತಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ದಟ್ ಮೀನ್ಸ್ CN ಮಂಜುನಾಥ್ ಅವರ ಹೆಸರನ್ನ ಪ್ರಾಬಬಲಿ ಕುಮಾರಸ್ವಾಮಿ ಅವರು ನೇಮಕ ಮಾಡಿರಬಹುದು. ಒಂದು ವೇಳೆ ನಾನು ಏನಾದರೂ ಕೇಂದ್ರ ಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಸ್ಟೇಟ್ ಪಾಲಿಟಿಕ್ಸ್ಗೆ ಧುಮುಕಿದ್ದೇ ಆದರೆ ಇನ್ಸ್ಟೆಡ್ ಆಫ್ ದಟ್ CN ಮಂಜುನಾಥ್ಗೆ ಸಚಿವ ಸ್ಥಾನವನ್ನು ಮೋದಿ ಸರ್ಕಾರದ ಹೊಸ ಸಂಪುಟದಲ್ಲಿ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಪ್ರಾಬಬಲಿ ಕುಮಾರಸ್ವಾಮಿ ಮಾಡಿರಬಹುದು. ಅದರ ಚಾನ್ಸಸ್ಗಳು ಈಗ ಸಿಕ್ಕಾಪಟ್ಟೆಯಾಗಿದೆ. ಮಲ್ಲೇಶ್ ಗೌಡ್ರಿಗೆ ಕೊಡೋ ಬದಲು CN ಮಂಜುನಾಥ್ರವರಿಗೆ ಕೊಡಿ ಅಂತ ಹೇಳುವಂತಹ ಸಾಧ್ಯತೆಗಳು ಇದೆ. ಇನ್ನು ಗೋವಿಂದ ಕಾರಜೋಳ, ಚಿತ್ರದುರ್ಗದ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಅವರಿಗೂ ಕೂಡ ಲಕ್ ಕುಲಾಯಿಸಬಹುದು ಅನ್ನುವಂತಹ ಮಾತುಕತೆಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಕೇವಲ CN ಮಂಜುನಾಥ್ ಮಾತ್ರ ಅಲ್ಲ, ಒಂದು ವೇಳೆ ಕುಮಾರಸ್ವಾಮಿ ಸೋಮಣ್ಣ ಕೆಳಗಿಳಿದ್ರೆ CN ಮಂಜುನಾಥ್ ಅವರಿಗೂ ಲಕ್ಕಿದೆ, ಗೋವಿಂದ ಕಾರಜೋಳರವರಿಗೂ ಲಕ್ಕಿದೆ. ಬಸವರಾಜ ಬೊಮ್ಮಾಯಿ, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಅದೊಂದು ಲಕ್ಕಿದೆ. ಇನ್ನು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ PC ಮೋಹನ್ರವರಿಗೂ ಕೂಡ ಕೇಂದ್ರದಲ್ಲಿ ಸಚಿವರಾಗುವಂತಹ ಎಲ್ಲ ಪಾಸಿಬಿಲಿಟೀಸ್ಗಳು ಇದೆ. ಆದರೆ ಸಚಿವಗಿರಿ ಯಾರ ಮನೆ ಕದಾ ತಟ್ಟುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ನಾಳೆ ಅಥವಾ ನಾಡಿದ್ದು ಸಂಪುಟದ ಸರ್ಜರಿ ಬಹುತೇಕ ಫಿಕ್ಸ್ ಆಗುತ್ತೆ. ಇನ್ನು ಲಿಂಗಾಯತ ಸಮುದಾಯವನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಬೇಕು, ಕೇಂದ್ರದಲ್ಲಿ ಒಂದು ಸ್ಥಾನಮಾನವನ್ನು ಕೊಟ್ಟು ಸಚಿವಗಿರಿ ಕೊಟ್ಟು ಅಂತ ಹೇಳಿ BY ರಾಘವೇಂದ್ರ ಅವರ ಹೆಸರನ್ನು ಕೂಡ ಹೈಕಮಾಂಡ್ ತನ್ನ ಜೇಬಿಗೆ ಹಾಕ್ಕೊಂಡಿದೆ. ಶಿವಮೊಗ್ಗದ ಸಂಸದರಾದಂತಹ ರಾಘವೇಂದ್ರ ಅವರನ್ನು ಒಂದು ಕಡೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಿ, ಇನ್ನೊಂದು ಕಡೆ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ BY ವಿಜಯೇಂದ್ರ ಅವರನ್ನು ಮತ್ತು ಯಡಿಯೂರಪ್ಪನವರ ಫ್ಯಾಮಿಲಿಯನ್ನು ಕಂಪ್ಲೀಟ್ ಆಗಿ ಮೂಲೆ ಗುಂಪು ಮಾಡೋದು ಸಮಂಜಸ ಅಲ್ಲ. ಒಂದು ರೆಸ್ಪೆಕ್ಟ್ ಆದಂತಹ ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಕೊಡುವಂತಹ ಮರ್ಯಾದೆಗಳನ್ನು ಕೊಟ್ಟು ಅದರ ಜೊತೆಗೆ ಅವರ ಎರಡನೇ ಮಗ ಆದಂತಹ ರಾಘವೇಂದ್ರ ಅವರನ್ನು ಕೂಡ
ಮಂತ್ರಿ ಮಾಡಿ ಈ ಕಡೆ ಲಿಂಗಾಯತರ ಮನವೊಲಿಸಿದಂತೂ ಇರಬೇಕು, ಈ ಕಡೆ ಯಡಿಯೂರಪ್ಪನವರ ಮನವೊಲಿಸಿದಂತೂ ಇರಬೇಕು ಅಂತ ಹೇಳಿ ರಾಘವೇಂದ್ರ ಅವರ ಹೆಸರನ್ನು ಕೂಡ ತೆಗೆದುಕೊಂಡು ಇರಬಹುದು. ಆದ್ದರಿಂದ ಈ ಕಡೆ ಎಲ್ಲೋ ಲಿಂಗಾಯತ ಸಮುದಾಯವನ್ನು ಬಹಳ ಸ್ಪಷ್ಟವಾಗಿ ಹ್ಯಾಂಡಲ್ ಮಾಡ್ದಂಗಾಗುತ್ತೆ, ಅವರನ್ನು ಏನು ಬ್ಯಾಲೆನ್ಸ್ ಮಾಡ್ದಾಗಿರುತ್ತೆ ಕೇಂದ್ರದಲ್ಲಿ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಬಟ್ ನಾಳೆ ಅಥವಾ ನಾಡಿದ್ರಲ್ಲಿ ಸರ್ಜರಿ ನಡೆಯುತ್ತೆ. ಕೇಂದ್ರದ ಸರ್ಜರಿ ಹೆಂಗಿರುತ್ತೆ, ಯಾರ್ಯಾರು ಬರ್ತಾರೆ ಸಚಿವಗಿರಿಗೆ, ಯಾರಿಗೆ ಕೊಡಲಾಗುತ್ತೆ, ಯಾರ ಹೆಸರು ಈಗ ಪಾಳೆಯದಲ್ಲಿ ಗುಸುಗುಸ ಅಂತ ಬರ್ತಾ ಇದೆನೋ ಅವ ಯಾವ ಹೆಸರು ಸತ್ಯಾಂಶಕ್ಕೆ ಹತ್ತಿರವಾದಂಥ ಹೆಸರುಗಳು ಅಂತ ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ.